ಮುಂಬೈ ದಾಳಿ ಕೇಸ್ನಲ್ಲಿ ಭಾರತಕ್ಕೆ ಅತಿದೊಡ್ಡ ವಿಜಯ. ಇದು ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ ರಾಣಾ ಬಂಧನ ಆಗಿದೆ. ತಹವೂರ್ ರಾಣಾ 18 ದಿನ ಎನ್ಐಎ ಕಸ್ಟಡಿಗೆ ಎನ್ಐಎ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ರಾಣಾನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ ಎನ್ಐಎ ಅಧಿಕಾರಿಗಳು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ. ಮುಂಬೈ ದಾಳಿಯಲ್ಲಿ 166 ಜನ ಮೃತಪಟ್ಟಿದ್ರು, 238ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ತಹವೂರ್ನನ್ನ ಎನ್ಐಎ ಕಸ್ಟಡಿಗೆ 18 ದಿನಗಳ ಕಾಲ ಎನ್ಐಎ ವಿಶೇಷ ಕೋರ್ಟ್ ನೀಡಿದೆ. ರಾಣಾನನ್ನ 18 ದಿನಗಳ ಕಾಲ ಕೋರ್ಟ್ ಕಸ್ಟಡಿಗೆ ನೀಡಿದೆ, ಎನ್ಐಎ ಕಸ್ಟಡಿಗೆ ನೀಡಿದೆ. ಮುಂಬೈ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂತಹ ರಾಣಾ 166 ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದ, 238 ಜನ ಗಾಯಗೊಂಡಿದ್ರು. ಈ ಭೀಕರ ಘಟನೆಯಲ್ಲಿ ನಸಗುನ್ನಿಯಂತೆ ಅಟ್ಯಾಕ್ ಮಾಡೋದಕ್ಕೆ ಪ್ರೇರೇಪಿಸಿದಂತಹ ಕಿರಾತಕ ಈತನನ್ನ ಈಗ ಸಿಐಎಗೆ ಬೇಟೆಯಾಡಿದ್ದಾರೆ, ಇಂಡಿಯಾಗೆ ಕರ್ಕೊಂಡು ಬಂದಿದ್ದಾರೆ. ಭಾರತಕ್ಕೆ ಕರೆದುಕೊಂಡು ಬಂದು ಆತನನ್ನ ಈಗ ಭಾರತಕ್ಕೆ ಕರೆದುಕೊಂಡು ಬಂದು ಎನ್ಐಎ ಅಧಿಕಾರಿಗಳು ಎನ್ಐಎ ಕಸ್ಟಡಿಗೆ ಆತನನ್ನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಈ ರಾಣಾ ಈಗ ಭಾರತದ ವಶದಲ್ಲಿ. 18 ದಿನಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆ ನಡೆಯುತ್ತೆ, ನಿರಂತರವಾಗಿ ಆತನನ್ನ ಇಂಟ್ರಾಗೇಷನ್ ಮಾಡ್ತಾರೆ. ಅದಾದ ನಂತರ ಆತನಿಗೆ ಈ 10 ಜನ ಯಾರಿದ್ದಾರೆ ಮುಂಬೈ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ 9 ಜನರನ್ನ 26/11 ಆ ಘಟನೆಯಲ್ಲಿ ಅವರನ್ನ ನೆಲಸಮ ಮಾಡಿಬಿಡ್ತಾರೆ ಅಥವಾ ಮಣ್ಣು ಮಾಡಿಬಿಡ್ತಾರೆ. ಅದೇ ರೀತಿಯಾಗಿ ತಹವೂರ್ನನ್ನು ಕೂಡ ಗಲ್ಲಿಗೇರಿಸಬೇಕು ಅನ್ನುವ ಅತಿ ದೊಡ್ಡ ಕೂಗು ಕೂಡ ಇದೆ. ಸದ್ಯಕ್ಕೆ ಈತನನ್ನ ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. 18 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ತಹವೂರ್ ರಾಣಾನನ್ನ. ಈ ಕಿರಾತಕ, ಈ ಪಾತಕಿ ತಹವೂರ್ ರಾಣಾನ ಅಪರಾಧ ಏನು ಅನ್ನೋದನ್ನ ನೋಡಿದ್ರು ನಾವು. ತಹವೂರ್ ರಾಣಾ ಪಾಕಿಸ್ತಾನ ಸೇನೆಯಲ್ಲಿ ವೈದ್ಯನಾಗಿದ್ದ. ಮುಂಬೈ ದಾಳಿಗೆ ಸ್ಕೆಚ್ ಹಾಕಿದ್ದೆ ಇದೇ ತಹವೂರ್ ರಾಣಾ. ಮುಂಬೈನಲ್ಲಿ ರೆಕ್ಕಿ ಮಾಡಿ ಪ್ಲಾನ್ ರೆಡಿ ಮಾಡಿದ್ದ ಈ ರಾಣಾ ಎಲ್ಲೆಲ್ಲಿ ದಾಳಿ ಮಾಡಬಹುದು ಅಂತೇಳಿ ಸ್ಥಳವನ್ನ ಗುರುತು ಮಾಡಿದ್ದು ಕೂಡ ಇದೇ ಪಾತಕಿ ರಾಣಾ. ಮತ್ತೊಬ್ಬ ಮಾಸ್ಟರ್ ಮೈಂಡ್ ಡೇವಿಡ್ ಹೆಡ್ಲಿಗೂ ಈತ ಸಹಾಯ ಮಾಡಿದ್ದ. ಇದೇ ಪ್ಲಾನ್ ಅನ್ನ ರಾಣಾ ಲಷ್ಕರ್ ಉಗ್ರರಿಗೆ ಕೊಟ್ಟಿದ್ದ. ಲಷ್ಕರ್ ಮುಖ್ಯಸ್ಥ ಹಫೀಜ್ ಸೈಯದ್ಗೆ ಸ್ಕೆಚ್ ಕೊಟ್ಟಿದ್ದ. ಈ ಸ್ಕೆಚ್ ಅನ್ನು ಆಧರಿಸಿ ಸಮುದ್ರ ಮಾರ್ಗದಿಂದ ಬರ್ತಾರೆ ನೋಡಿ. ಸಮುದ್ರ ಮಾರ್ಗದಿಂದ ಕರಾಚಿ, ಪಾಕಿಸ್ತಾನದ ಸಮುದ್ರ ಮಾರ್ಗದಿಂದ ಬರ್ತಾರೆ, ದಾಳಿ ಮಾಡೋದಕ್ಕೆ ಬರ್ತಾರೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕಿರಾತಕರು, ಪಾತಕಿಗಳು. ಪಾಕ್ ಮೂಲದ 10 ಉಗ್ರರು ಮುಂಬೈ ಮೇಲೆ ದಾಳಿ ಮಾಡ್ತಾರೆ. ತಾಜ್ ಒಬೆರಾಯ್ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. 2009ರಲ್ಲಿ ರಾಣಾ ಚಿಕಾಗೋದಲ್ಲಿ ಅರೆಸ್ಟ್ ಆಗಿದ್ದ. ಚಿಕಾಗೋದಲ್ಲಿ ಆತನನ್ನ ಅರೆಸ್ಟ್ ಮಾಡ್ತಾರೆ. 2009ರಿಂದಲೂ ಕೂಡ ಆತ ಅಮೆರಿಕಾದಲ್ಲೇ ಇದ್ದ. 16 ವರ್ಷದ ನಂತರ ಈತನನ್ನ ಭಾರತಕ್ಕೆ ಎಳೆದುಕೊಂಡು ಬಂದಿದೆ ಭಾರತಕ್ಕೆ ಬರೋದಿಲ್ಲ ಅಂತೇಳಿ ಹಠ ಹಿಡಿದಿದ್ದ. ಕಾನೂನು ಹೋರಾಟವನ್ನ ಅಮೆರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಆತ ಮಾಡ್ತಾ ಇದ್ದ. ನನಗೆ ಕ್ಯಾನ್ಸರ್ ಇದೆ, ಭಾರತಕ್ಕೆ ಬಂದ್ರೆ ನಾನು ಸತ್ತೋಗ್ತೀನಿ ಅಂತೇಳಿ ಎಲ್ಲ ಹೇಳಿದ್ದ. ಅದೆಲ್ಲದರ ಹೊರತಾಗಿಯೂ ಕೂಡ
ಈ ಪಾತಕಿ, ಈ ಮೋಸ್ಟ್ ವಾಂಟೆಡ್ ಟೆರರ್ ಭಾರತಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ, ಭಾರತಕ್ಕೆ ಆತ ಎಷ್ಟು ವಾಂಟೆಡ್ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಆತನ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯಕ್ಕೆ ನೀಡಿದ ಹಿನ್ನೆಲೆಯಲ್ಲಿ, ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ನೀಡಿ ಸಾಬೀತು ಮಾಡಿದ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಆತನನ್ನ ಈಗ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆತನ ಬಂಧನವೂ ಆಗಿದೆ. ರಾಣಾ ಪೂರ್ಣ ಹೆಸರು ತಹವೂರ್ ಹುಸೇನ್ ರಾಣಾ. 64 ವರ್ಷದ ರಾಣಾ ಪಾಕಿಸ್ತಾನ ಮೂಲದ ಕೆನಡಾದ ಪ್ರಜೆಯಾಗಿದ್ದ. ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದ ಚಿಚಾವತ್ನಿಯಲ್ಲಿ ಈತ ಹುಟ್ಟುತ್ತಾನೆ. ಈ ಪಾತಕಿ ವೈದ್ಯಕೀಯ ಅಧ್ಯಯನದ ಬಳಿಕ ಪಾಕ್ ಸೇನೆಯನ್ನ ಈ ಕಿರಾತಕ ಸೇರ್ಕೋತಾನೆ. ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಉದ್ಯೋಗ ಮಾಡ್ತಾನೆ. ನಂತರ ಸೇನೆಯನ್ನ ಬಿಟ್ಟು ಕೆನಡಾಗೆ ಹೋಗಿ ಅಲ್ಲಿ ಪೌರತ್ವವನ್ನು ಪಡಿತಾನೆ. ಬಳಿಕ ಅಮೆರಿಕಾಗೆ ಹೋಗಿ ಚಿಕಾಗೋದಲ್ಲಿ ವ್ಯವಹಾರ ಮಾಡ್ತಾನೆ. ವಲಸೆ ವ್ಯವಹಾರದಲ್ಲಿ ತೊಡಗಿದ್ದ ತಹವೂರ್ ರಾಣಾ ಫಸ್ಟ್ ವರ್ಲ್ಡ್ ಎಮಿಗ್ರೇಷನ್ ಸರ್ವಿಸ್ ಕಂಪನಿಯಲ್ಲಿ ವಹಿವಾಟನ್ನು ಮಾಡ್ತಾನೆ. ನೋಡಿ, ಇಷ್ಟೆಲ್ಲ ಇದ್ದ ಈ ಪಾತಕಿ ಭಾರತದ ಮೇಲೆ ಕಣ್ಣು ಹಾಕಿದ್ದ. ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡೋದ್ರ ಬಗ್ಗೆ ಆತನ ಆಲೋಚನೆ ಇತ್ತು. ಹಾಗಾಗಿ ಆತ ಭಾರತದ ಕರಾಳತೆ, ಅದು 26/11 ಆ ದಿನ ಕರಾಳ ದಿನ, ಅದು ಭಾರತದ ಮಟ್ಟಿಗೆ. ಅವತ್ತು 10 ಜನ ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಕಳುಹಿಸಿಕೊಟ್ಟು ಮಾಸ್ಟರ್ ಮೈಂಡ್ ಅಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಈತನ ಬಂಧನ ಆಗಿದೆ. ಕೊನೆಗೂ ಕೂಡ ಭಾರತ ತನ್ನ ನೆಲದಲ್ಲಿ ಇಂಥ ವಿಧ್ವಂಸಕತೆಯನ್ನ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿದೆ. ಮುಂಬೈ ದಾಳಿ ಕೇಸ್ನಲ್ಲಿ ಭಾರತಕ್ಕೆ ಅತಿ ದೊಡ್ಡ ವಿಜಯ. ಇದು ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ ರಾಣಾ ಬಂಧನ ಆಗಿದೆ. ತಹವೂರ್ ರಾಣಾ 18 ದಿನ ಎನ್ಐಎ ಕಸ್ಟಡಿಗೆ. ಎನ್ಐಎ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ರಾಣನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ ಎನ್ಐಎ ಅಧಿಕಾರಿಗಳು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ. ಮುಂಬೈ ದಾಳಿಯಲ್ಲಿ 166 ಜನ ಮೃತಪಟ್ಟಿದ್ರು, 238ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ತಹವೂರ್ನನ್ನ ಎನ್ಐಎ ಕಸ್ಟಡಿಗೆ 18 ದಿನಗಳ ಕಾಲ ಎನ್ಐಎ ವಿಶೇಷ ಕೋರ್ಟ್ ನೀಡಿದೆ. ರಾಣನನ್ನ 18 ದಿನಗಳ ಕಾಲ ಕೋರ್ಟ್ ಕಸ್ಟಡಿಗೆ ನೀಡಿದೆ, ಎನ್ಐಎ ಕಸ್ಟಡಿಗೆ ನೀಡಿದೆ. ಮುಂಬೈ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂತಹ ರಾಣಾ 166 ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದ. 238 ಜನ ಗಾಯಗೊಂಡಿದ್ರು. ಈ ಭೀಕರ ಘಟನೆಯಲ್ಲಿ ನಸಗುನ್ನಿಯಂತೆ ಅಟ್ಯಾಕ್ ಮಾಡೋದಕ್ಕೆ ಪ್ರೇರೇಪಿಸಿದಂತಹ ಕಿರಾತಕ ಈತನನ್ನ ಈಗ ಸರಿಯಾಗಿ ಬೇಟೆಯಾಡಿದ್ದಾರೆ. ಇಂಡಿಯಾಗೆ ಕರ್ಕೊಂಡು ಬಂದಿದ್ದಾರೆ. ಭಾರತಕ್ಕೆ ಕರೆದುಕೊಂಡು ಬಂದು ಆತನನ್ನ ಈಗ ಭಾರತಕ್ಕೆ ಕರೆದುಕೊಂಡು ಬಂದು ಎನ್ಐಎ ಅಧಿಕಾರಿಗಳು ಎನ್ಐಎ ಕಸ್ಟಡಿಗೆ ಆತನನ್ನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಈ ರಾಣಾ ಈಗ ಭಾರತದ ವಶದಲ್ಲಿ. 18 ದಿನಗಳ ಕಾಲ ಆತನನ್ನ ನಿರಂತರವಾಗಿ ವಿಚಾರಣೆ ನಡೆಯುತ್ತೆ. ನಿರಂತರವಾಗಿ ಆತನನ್ನ ಇಂಟ್ರಾಗೇಷನ್ ಮಾಡ್ತಾರೆ. ಅದಾದ ನಂತರ ಆತನಿಗೆ ಈ 10 ಜನ ಯಾರಿದ್ದಾರೆ ಮುಂಬೈ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ 9 ಜನರನ್ನ 26/11 ಘಟನೆ